ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಮೊನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ನಾವು ನೋಡಿದ್ವಿ, ಬಿಗ್ ಬಾಸ್ ಅವರು ಎಲ್ಲ ಕಂಟೆಸ್ಟೆಂಟ್ಸ್ಗೂ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಎಲ್ಲರೂ ಏನಾದರೂ ವಿಶ್ ಕೇಳ್ಕೋಬೇಕು, ಅದರೊಳಗೆ ಆಗುವಂಥ ಒಂದು ವಿಶ್ನ ಅವರು ಫುಲ್ಫಿಲ್ ಮಾಡ್ತಾರೆ ಅಂತ. ಸೊ ಪ್ರತಿಯೊಬ್ಬರು ಅಷ್ಟೇ ಒಂದಿಷ್ಟು ವಿಶಸ್ನೆಲ್ಲ ಕೇಳ್ಕೊಂಡಿದ್ದಾರೆ. ಸೊ ಇವಾಗ ಒಬ್ಬರು ವಿಶ್ ಫುಲ್ಫಿಲ್ ಕೂಡ ಆಗಿದೆ. ಇವತ್ತಿನ ಎಪಿಸೋಡಲ್ಲಿ ಕೂಡ ನಾವು ನೋಡ್ಬೋದು ಇದ್ರ ಬಗ್ಗೆ. ಬಟ್ ಲೈವಲ್ಲಿ ನೋಡಿರೋ ಪ್ರಕಾರ ಕಾರ್ತಿಕ್ ಅವರ ವಿಶ್ ಫಸ್ಟ್ ಇವಾಗ ಫುಲ್ಫಿಲ್ ಆಗಿದೆ ಅಂತ ಹೇಳ್ಬೋದು. ಸೊ ಕಾರ್ತಿಕ್ ಅವರು ಕೇಳಿರುವಂಥ ಕೆಲವೊಂದು ವಿಶ್ಗಳಲ್ಲಿ ಒಂದು ಅವರು ಡೊಳ್ಳು ಅವ್ರ ಮೂವಿದೇನಿದೆ ಆ ಥರ ಡ್ಯಾನ್ಸ್ ಕೇಳಿದರು, ಅವ್ರು ಏನು ಕಲ್ತಿದ್ರು ಅಲ್ಲಿ. ಸೊ ಅದನ್ನ ಎಲ್ಲರ ಮುಂದೆ ಮಾಡಿ ಅವರ ಒಂದು ಕ್ರಿಯೇಟಿವ್ನೆಸ್ನ ಕೂಡ ತೋರಿಸ್ಬೇಕು. ಅವರು ಅದನ್ನು ಕಲ್ತಿರೋ ಕಾರಣ ಅದನ್ನ ತೋರಿಸ್ಬೇಕು ಅಂತ ಅವರು ವಿಶ್ ಕೇಳಿದರು. ಮತ್ತು ಸುದೀಪ್ ಸರ್ಗೆ ಒಂದು ಹಾಡು ಡೆಡಿಕೇಟ್ ಮಾಡೋದು ಕೇಳಿದರು. ಇನ್ನೊಂದು ಸುದೀಪ್ ಸರ್ಗೆ ಒಂದು ಡೈಲಾಗ್ ಥರ ಡೆಡಿಕೇಟ್ ಮಾಡೋದು ಕೇಳಿದರು. ಸೊ ಇನ್ನೊಂದು ಅವರ ತಂಗಿ ಜೊತೆಗೆ ಫೋನ್ ಕಾಲಲ್ಲಿ ಮಾತಾಡಬೇಕು ಬಿಗ್ ಬಾಸ್ ಮನೇಲಿದ್ದಾಗ ಅಂತ ಅವರು ಒಂದು ಆಸೆ ಇತ್ತು ಅವ್ರ ಹತ್ರ. ಸೊ ಇದು 4ನೇದು ಕೇಳಿದಾಗ ಅನಿಸುತ್ತೆ ಇನ್ನೊಂದು ವಾರ ಆದಮೇಲೆ ಹೋಗ್ಬೋದಲ್ಲ ಅಂತ. ಬಟ್ ಅವರು ಕೂಡ ಹೇಳಿದರು, ಇದನ್ನ ಇನ್ನೊಂದು ವಾರದಲ್ಲೇ ಮೀಟ್ ಮಾಡ್ತೀವಿ, ಬಟ್ ಸ್ಟಿಲ್ ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಒಂದ್ಸತಿ ಮೀಟ್ ಮಾಡಿ ಅಂದರೆ ಅವ್ರ ಜೊತೆ ಮಾತಾಡಬೇಕು ನಾನು ಅಂತ ಕಾರ್ತಿಕ್ ಅವರ ಒಂದು ಆಸೆ ಇತ್ತು. ಸೊ ಬಿಗ್ ಬಾಸ್ ಇವಾಗ ಅವರ 4ನೇ ಆಸೆನ ಈಡೇರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅವರ ತಂಗಿ ಜೊತೆಗೆ ಫೋನ್ ಮಾಡಿದ್ದಾರೆ, ಬರೀ ಆಡಿಯೋ ಕಾಲ್ ಅಲ್ಲ, ವೀಡಿಯೋ ಕಾಲ್ ಥರ ಮಾಡಿದ್ದಾರೆ. ಸೊ ಎಲ್ಲರೂ ಕೂತ್ಕೊಂಡು ನೋಡ್ತಿದ್ರು ಕೂಡ. ಸೊ ಅವರ ತಂಗಿ ವೀಡಿಯೋ ಕಾಲಲ್ಲಿ ಬಂದು ಕಾರ್ತಿಕ್ ಅವ್ರ ಜೊತೆಗೆ ಮಾತಾಡಿದ್ದಾರೆ. ನನಗನ್ಸುತ್ತೆ ಅವ್ರ ಮಗುನೂ ಕೂಡ ಏನಾದರೂ ತೋರಿಸಿರ್ಬೋದು ಅಂತ. ಬಟ್ ಅದ್ರ ಬಗ್ಗೆ ಎಕ್ಸಾಕ್ಟಾಗಿ ಐಡಿಯಾ ಇಲ್ಲ, ಯಾಕಂದರೆ ಎಷ್ಟು ಜನ ನೋಡ್ತಿರ್ತಾರೆ, ದೃಷ್ಟಿ ಆಗುತ್ತೆ ಅನ್ನೋ ಒಂದು ಕಾರಣನೂ ಇರ್ಬೋದು, ಇಲ್ಲ ಅಂದರೆ ತೋರಿಸಿರ್ಬೋದು. ಕಾರ್ತಿಕ್ ಅವರು ಕೂಡ ಅಷ್ಟೇ ಮಾತಾಡ್ತಾರೆ, ತುಂಬ ಎಮೋಷ್ನಲ್ ಕೂಡ ಆಗ್ತಿದ್ರು ಅವರು ಆ ಟೈಮಲ್ಲಿ. ಸೊ ಇವಾಗ ಕಾರ್ತಿಕ್ ಅವರ ಆಸೆ ಅಂತೂ ಈಡೇರಿದೆ. ಇನ್ನೂ 5 ಜನದ ಆಸೆ ಇದೆ. ಯಾರ್ಯಾರ ಆಸೆ ಈಡೇರ್ಬೋದು ಏನು ಅಂತೆಲ್ಲ ಕಾದು ನೋಡೋಣ. ಹಾಗೆ ನನಗನ್ಸಿರೋ ಪ್ರಕಾರ ವಿನಯ್ ಅವರ ಆಸೆ ಕೂಡ ಈಡೇರಿದೆ ಅಂತ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ್ರೆ ಅದು ಕನ್ಫರ್ಮ್ ಆಗುತ್ತೆ. ಸೊ ಬಟ್ ಕಾರ್ತಿಕ್ ಅವರ ಆಸೆ ಮಾತ್ರ ಈಡೇರಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಯಾರ ಆಸೆ ತುಂಬಾ ಫೇವ್ರೇಟ್ ಆಯಿತು, ಯಾರ ಆಸೆಗೋಸ್ಕರ ನೀವು ಕಾಯ್ತಾ ಇದ್ದೀರಾ ನೋಡೋಕ್ಕೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.